ಪಾಲಿಕೆಗೆ ಧಿಕ್ಕಾರ. ಶೀಘ್ರವೇ ಚರಂಡಿಯನ್ನ ಜಾರಿ ಮಾಡಲೇಬೇಕು. ಚರಂಡಿ ರಿಪೇರಿ ಮಾಡದೇ ಇರತಕ್ಕಂತ ಮಹಾನಗರ ಪಾಲಿಕೆಗೆ ಧಿಕ್ಕಾರ. ಅವೈಜ್ಞಾನಿಕ ಚರಂಡಿ ರಸ್ತೆ ನಿರ್ಮಾಣದಿಂದ ತುಮಕೂರು ವಾತಾವರಣ ಕೆಡುತ್ತಿದೆ. NH4ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಗುಂಡಿಗಳನ್ನು ಸರಿಪಡಿಸಲು ಸಿಪಿಐ ಮುಖಂಡ ಗಿರೀಶ್ ಒತ್ತಾಯ. ತುಮಕೂರು ಕಲ್ಪತರು ನಗರಿ ಸ್ಮಾರ್ಟ್ ಸಿಟಿ. ತುಮಕೂರು ಸಾಮಾಜಿಕ ಕಲೆ ಸಾಹಿತ್ಯ ಹೋರಾಟಗಳಿಗೆ ಹೆಸರಾದ ಜಿಲ್ಲೆಯಾಗಿದೆ. ತುಮಕೂರು ನಗರದ ಹೃದಯ ಭಾಗ ಮತ್ತು ನಗರ ಹೊರಭಾಗದಿಂದ ಹಾಯ್ದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಲಿಂಕ್ ರಸ್ತೆಗಳು ಧೂಳು, ಗುಂಡಿ, ಅವೈಜ್ಞಾನಿಕ ಚರಂಡಿಗಳಿಂದಾಗಿ ಮಳೆ ಬಂದಾಗ ಈ ಭಾಗದಲ್ಲಿ ಸಂಚರಿಸುವ ನಾಗರಿಕರ ಪಾಡು ಹೇಳುತ್ತಿರದಾಗಿದ್ದು, ಈ ಕೂಡಲೇ ಮಹಾನಗರ ಪಾಲಿಕೆ ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ರಸ್ತೆ, ಚರಂಡಿ ಸರಿಪಡಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಗಿರೀಶ್ ಅವರು ಒತ್ತಾಯಿಸಿದರು. ನಗರದ ಶಿರಾ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಕೆಳಸೇತುವೆ ರಸ್ತೆ ಬಳಿ ಪ್ರಗತಿಪರ ಚಿಂತಕರು, ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸಿಪಿಐ ಪಕ್ಷದ ವತಿಯಿಂದ ನಡೆದ ವಾರ್ಡ್ ನಂಬರ್ 1ಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ನಡೆದ ಪ್ರತಿಭಟನೆಯಲ್ಲಿ ನೇತೃತ್ವ ವಹಿಸಿ ಮಾತನಾಡಿದ ಗಿರೀಶ್ ಅವರು, ಈ ಭಾಗದಲ್ಲಿರುವ ವಾರ್ಡ್ ನಂಬರ್ 1 ಲಿಂಗಾಪುರ ಈ ಮೊದಲು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತಿತ್ತು. 10 ವರ್ಷಗಳ ನಂತರ ಸ್ಮಾರ್ಟ್ ಸಿಟಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬಂದ ಕಾರಣದಿಂದ ಅಭಿವೃದ್ಧಿಯ ನೆಪದಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ಮತ್ತು ಚರಂಡಿಗಳನ್ನು ನಿರ್ಮಿಸದ ಕಾರಣದಿಂದಾಗಿ ಮಳೆಗಾಲ ಬಂತೆಂದರೆ ಇಲ್ಲಿ ಸಾರ್ವಜನಿಕರು ಮುಕ್ತವಾಗಿ ಸಂಚರಿಸುವುದಕ್ಕೆ ಸಮಸ್ಯೆ ಉಂಟಾಗುತ್ತಿದ್ದು, ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿರುವ ರಸ್ತೆ ಚರಂಡಿ ವ್ಯವಸ್ಥೆಯಿಂದ ಅನೇಕ ಸಾವು ನೋವು ಹಾಗೂ ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾಗುತ್ತಿದ್ದು, ಕೂಡಲೇ ಮಹಾನಗರ ಪಾಲಿಕೆ, ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಪ್ರಾಧಿಕಾರ, ಸ್ಥಳೀಯ ಜನಪ್ರತಿನಿಧಿಗಳು ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಿ ಸಾರ್ವಜನಿಕರ ಮುಕ್ತ ಸಂಚಾರಕ್ಕೆ ಅವಕಾಶ ಕಲ್ಪಿಸಿ ಕೊಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ವಿಪ್ರೋ ಕಂಪನಿಯ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ಪ್ರಗತಿಪರ ಚಿಂತಕರಾದ ಜಯರಾಮ್, ಎಟೆಕ್ ಜಿಲ್ಲಾ ಅಧ್ಯಕ್ಷರಾದ ಕಂಬೇಗೌಡ, ವಕೀಲರಾದ ಜಗದೀಶ್, ಮೋಹನ್, ಉಮೇಶ್, ಹೊನ್ನೆಂಡ್ಲಿ ಮಂಜುನಾಥ್, PNR ವಕೀಲರಾದ ಮಂಜುನಾಥ್, DM ಪಾಳ್ಯ ಶ್ರೀನಿವಾಸ್, ಜಗದೀಶ್, ವೆಂಕಟೇಶ್, ಗೋಪಾಲ್ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವರದಿ AN ಪೀರ್, ತುಮಕೂರು. ಪ್ರತಿಭಟನೆ ವಾರ್ಡ್ ನಂಬರ್ ನಾಗರಿಕರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಅಂತಕ್ಕಂಥದ್ದು ನಮ್ಮ ವಾದ. ಇವತ್ತು ಇಷ್ಟೇ ಇದೆ, ಗ್ರಾಮ ಪಂಚಾಯಿತಿಯಿಂದ ಬೇರ್ಪಟ್ಟು ನಗರಸಭೆಯಾಗಿ ಅದೇ ರೀತಿ ಮಹಾನಗರ ಪಾಲಿಕೆಯಾಗಿ 10 ವರ್ಷ ಕಳೆದಿದೆ. ಹಿಂದೆ ಗ್ರಾಮ ಪಂಚಾಯಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅಟ್ಲೀಸ್ಟು ಗ್ರಾಮದಲ್ಲಿರ್ತಕ್ಕಂಥ ಮನೆಗಳ ನೀರು ಅಟ್ಲೀಸ್ಟ್ ಹೊರತು ತಿಪ್ಪೆಗೋ ಇನ್ನೊಂದಕ್ಕೋ ಗುಂಡಿಗೋ ಯಾವುದಕ್ಕೋ ಸೇರ್ಕೊಳ್ಳೋದು ಏನೂ ಸಮಸ್ಯೆ ಆಗ್ತಿರ್ಲಿಲ್ಲ. ನಗರ ಆಗಿ ಬೆಳೆದ ನಂತರ ಇವತ್ತು ಚರಂಡಿಗಳು ಅವೈಜ್ಞಾನಿಕವಾಗಿ ಕೂಡಿದ್ರಿಂದ ಅಲ್ಲಿ ಹಾವುಗಳು ಬರ್ತಾ ಇದೆ. ಮಕ್ಕಳು ಆಟ ಆಡ್ತಂಥ ರೋಡಲ್ಲಿ ಹಾವುಗಳು ಬರುತ್ತೆ, ಚೋಳುಗಳು ಬರುತ್ತೆ, ಬೇರೆ ಬೇರೆ ರೀತಿಯದು ಇರುತ್ತೆ, ಅದರಲ್ಲಿ ಹುಳಗಳು ಓಡಾಡ್ತಾ ಇರುತ್ತೆ. ಇಂತಹ ಅವೈಜ್ಞಾನಿಕ ನೀತಿಯನ್ನು ಸರಿ ಮಾಡಿ ನೀರು ಸರಾಗವಾಗಿ ಹೋಗಿ ಮಾಡಿ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೇಕಾದಷ್ಟು ವಾಟ್ಸಪ್ ಮೆಸೇಜ್ಗಳು, ಹಲವಾರು ಮನವಿ ಪತ್ರಗಳನ್ನ ನಾವು ಕೊಟ್ಟರು, ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅನಿವಾರ್ಯ ಏನಾಗಿದೆ ಅಂತಂದರೆ ಇವತ್ತು ಅಧಿಕಾರಿಗಳಿಗೆ ಇವತ್ತು ತಮ್ಮ ಅಧಿಕಾರದ ಜವಾಬ್ದಾರಿಯನ್ನು ಉಳಿಸ್ಕೊಂಡ್ರೆ ಸಾಕು. ಇವತ್ತು ಬಾಡಿ ಬೇರೆ ಡಿಸಾಲ್ವ್ ಆಗಿದೆ, ಯಾರು ಹೇಳೋರು ಕೇಳೋದಿಲ್ಲ ಅನ್ನಂಗಾಗಿದೆ. ಸರಿಯಾಗಿ ಕ್ಲೀನಿಂಗ್ ಆಗ್ತಾ ಇಲ್ಲ. ಇವತ್ತು ಹುಲ್ಲು ಭಾಳಷ್ಟು ನಡೆದಿದೆ. ಉದಾಹರಣೆಗೆ ಲಿಂಗಾಪುರದ ಒಳಗಡೆ ಹೋಗ್ಬಿಟ್ರೆ ಇವತ್ತು ಅಲ್ಲಿ ಕಾಲಿಡೋಕ್ಕೆ ಜಾಗ ಇಲ್ಲ, ಅಂಥ ವ್ಯವಸ್ಥೆ ಇದೆ. ಇವತ್ತು ಅದು 29 ವರ್ಷ ಆಯಿತು ನಗರಸಭೆ ಆಗಿ, ಮಹಾನಗರ ಪಾಲಿಕೆ ಆಗಿ. ಅದೇ ರೀತಿ ಇಲ್ಲಿ ಇನ್ನೊಂದು 15 ದಿವಸ ಧೂಳು ಸ್ಟಾರ್ಟ್ ಆಗುತ್ತೆ. ಕಣ್ಣಿಗೆ ಬಿದ್ದು ಎಷ್ಟೋ ಜನ ಆಕ್ಸಿಡೆಂಟ್ ಆಗಿದ್ದಾರೆ, ಕಣ್ಣುಗಳು ಹೋಗಿದ್ದಾವೆ. ಇಲ್ಲಿ ಬೆಳಗ್ಗೆ ಇದ್ದರೆ ಶಾಪ ಆಗ್ತಕ್ಕಂಥ ವ್ಯವಸ್ಥೆ ಇದೆ. ಇಲ್ಲಿ ಎಲ್ಲ ದುಡಿತಕ್ಕಂಥ ಜನ ಇರೋದ್ರಿಂದ ಬೆಳಗ್ಗೆ ತಮ್ಮ ಹೊಟ್ಟೆ ಪಾಡಿಗೆ ಹೋಗ್ತಾರೆ, ಸಂಜೆ ಬಂದು ವಾಪಸ್ ಅವರು ಮತ್ತೆ ಗೊಣಿಕೊಂಡು ಧೂಳನ್ನ ಹೊಡ್ಕೊಂಡು ಹೋಗೋಂಥ ಪರಿಸ್ಥಿತಿ ಬಂದಿದೆ. ಅದೇ ರೀತಿ ರೋಡ್ಗಳು ಇವತ್ತು ಮಕ್ಕಳು ಎಷ್ಟೋ ಜನ ಬಿದ್ದಿದ್ದಾವೆ, ಎದ್ದಾಡ್ತಾರೆ, ಗಾಡೀಲಿ ಬಿದ್ದಿದ್ದಾರೆ, ಆಕ್ಸಿಡೆಂಟ್ ಆಗಿದ್ದಾವೆ, 2 ಗಾಡಿ ಬಂದರೂ ಹೋಗೋಕ್ಕಾಗ್ತಾ ಇಲ್ಲ. ಇಂಥ ಗುಂಡಿ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತೇಳಿ ನಾವು ವಾಟ್ಸಪ್ ಮೆಸೇಜು ಲೈವ್ ಎಲ್ಲ ಕೊಟ್ಟಿದ್ದೀವಿ. ಆದರೆ ಅಧಿಕಾರಿಗಳು ಸರ್ಕಾರಿ ಮೊಬೈಲ್ ನೋಡೋದೇ ಇಲ್ಲ. ಇಂತಹ ಅವೈಜ್ಞಾನಿಕ ಪರಿಸ್ಥಿತಿ ಉಂಟಾಗಿ ಅನಿವಾರ್ಯ ಪ್ರತಿಭಟನೆಗೆ ಬಂದಿದೆ. ಇವತ್ತು ಇನ್ನೊಂದು 16 ವರ್ಷಗಳಿಂದ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ನಮಗೆ ರೈಸ್ ಮಿಲ್ ಧೂಳು. ಯಾರಾದರೂ ಈಗ ಅದು DC ಕಾಂಪೌಂಡ್ಗೂ ಹೋಗ್ತಾ ಇದೆ,
ಇಲ್ಲಿ ಮಾಜಿ ಮಿನಿಸ್ಟ್ರು ನಮ್ಮ ಶಿವಣ್ಣವರು ಕಟ್ಟಿದ್ರು ಮನೆನ, ಆ ಮನೆ ಖಾಲಿ ಮಾಡಿ ಹೋಗಿ ಅವ್ರು ತಿರ್ಗಾ ದಾಖಲೆ ಅಂತ ಅವ್ರ ಮನೆಗೆ ಹೋದ್ರು. ಸ್ವಂತ ವಿಚಾರ ಯಾಕೆ ಮಾತಾಡ್ತಿದ್ದೆ, ಮನೆ ಕಟ್ತಾನೆ ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡೋಕ್ಕೆ ಆ ಕಪ್ಪು ಧೂಳು ಇಟ್ಕೋತಿದ್ದು. ಏನು ಸರ್ ಅಂದರೆ ಅಯ್ಯ ನಾನೇನು ಮಾಡಲಯ್ಯ ಅಂತ ಅಂದರು. ಈ ರೈಸ್ ಮಿಲ್ ಮಾಡ್ಲಿಕ್ಕೆ ನಾನು ತೊಂದರೆ ಮಾಡ್ತಾ ಇಲ್ಲ. ಅವರು ಏನು ಹಾಕಿದ್ದಾರೆ ಅವ್ರ ಹಸ್ಕನ್ನು ಉಪಯೋಗಿಸಿ ಮಾಡ್ತಾ ಇದ್ದಾರೆ, ಅದು ಅವೈಜ್ಞಾನಿಕವಾಗಿದೆ. ಅದನ್ನು ನೀವು ಸರಿ ಮಾಡಬೇಕು, ಅದು ನಿಮ್ಮ ಕರ್ತವ್ಯ. ಅದನ್ನು ನಮ್ಮ ವಾಯುಮಾಲಿನ್ಯ ಅಧಿಕಾರಿಗಳು ಮಾಡಿಲ್ಲ. ಅವ್ರ ಹತ್ರ ಯಾವ ಥರ ಶಾಮೀಲಾಗಿದ್ರು ನನಗೆ ಗೊತ್ತಿಲ್ಲ. ನಾವು ನಾಗರಿಕರು ಕೈಕಟ್ಟು 15 ವರ್ಷದ ದೂರು ಕುಡಿತಾ ಇದ್ದೀವಿ. ನಮಗೆ 100 ಜನಕ್ಕೆ ಅಸ್ತಮ ಬಂದಿದೆ, ಅದು ಕಂಟ್ರೋಲ್ ಆಗಬೇಕು. ವಿಶೇಷವಾಗಿ ನಮ್ಮ ರಸ್ತೆಗಳು, ಚರಂಡಿಗಳು. ಆಮೇಲೆ ನೋಡಿ ದುರ್ದೈವ ಅಂದರೆ ನೋಡಿ ಅಲ್ಲಿ 15-16 ವಾರ್ಡು ಇದು ನಮ್ಮ ಕೇಂದ್ರ ಸರ್ಕಾರದ ಸಿಟಿಗೆ ಸೇರಿದೆ. ಆದರೆ ಈ ಸಿಟಿಗೆ ಸೇರಿದ್ರು ಇಲ್ಲಿ ದುಡ್ಡು ಹಾಕಲ್ಲ. ಸ್ಮಾರ್ಟ್ ಸಿಟಿಗೆ ಸೇರಿದೆ, ಇದು ಸೇರಿಸಿಲ್ಲ. ಇಲ್ಲಿ ಏನಾಗಿದೆ ಅಂದರೆ ಒಂದು ರಸ್ತೆ ಇಲ್ಲ, ಒಂದು ಪಾರ್ಕ್ ಎಲ್ಲ ಬಿಡ್ರಿ. ನಮಗೆ 16 ಲೇಔಟ್ ಆಗಿದೆ, ಲೇಔಟಲ್ಲಿ ಮನೆ ಕಟ್ಟಿದ್ದಾರೆ, ಆದರೆ ಒಂದು ಒಳ್ಳೆ ಸುಸಜ್ಜಿತವಾದಂಥ ಪಾರ್ಕ್ ಇಲ್ಲ. ನಮ್ಮ ಜನ ಬಂದು ಕೇಳ್ತಾರೆ, ಏನು ಸ್ವಾಮಿ ನಾವು ಎಲ್ಲಿದ್ದೀವಿ, ಯಾವುದೋ ಹಳ್ಳಿಲಿದ್ದೀವ, ಸಿಟಿಯಿಂದ ಒಂದು 100 ಕಿಲೋಮೀಟರ್ ಆಚೆ ಇದ್ದೀವ ಅಂತ ಕೇಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಒಂದು ಪಾರ್ಕ್ ನಿರ್ಮಾಣ ಮಾಡಿಲ್ಲ, ಯಾವುದೇ ವೈಡನ್ ರಸ್ತೆ ಇಲ್ಲ. ಆಮೇಲೆ ಚರಂಡಿ ಮಾಡಿದರೆ, ಚರಂಡಿಯಲ್ಲಿ ನೀರು ಹೋಗೋದೇ ಇರೋ ಚರಂಡಿ, ಆ ಬಿಲ್ ತಗೋಣ ಅಂತ ಚರಂಡಿ. ಎಲ್ಲರ ಮನೆ ಮುಂದೆ ಆ ನೀರು ನಿಂತ್ಕೊಂತವೆ. ಅವನ ಕಾಂಟ್ರಾಕ್ಟ್ ಮಿನಿಮಮ್ ಸೆನ್ಸ್ ಇಲ್ಲ, ಅದನ್ನು ಐಡೆಂಟಿಫೈ ಮಾಡಿ ಬಿಲ್ ಕೊಟ್ಟು ಯಾವ ಯೂನಿವರ್ಸಿಟಿ ಡಿಗ್ರಿ ಕೊಟ್ಟಿದ್ದೋ ಗೊತ್ತಿಲ್ಲ ನನಗೆ, ಆದರೆ ಚರಂಡಿ ಆಗಿದೆ. ನಮ್ಮ ಜನ ಚರಂಡಿ ಮಾಡಿದಾಗ ಖುಷಿ ಆಗ್ತದೆ, ಬಿಡಪ್ಪ ನಮ್ಮ ಮನೆ ಮುಂದೆ ಇದೈತಿ ಅಂತ. ಆದರೆ ನೀರು ಹರಿಯಂಗಿಲ್ಲ, ಅದ್ರ ನೀರೆಲ್ಲ ಅವ್ರ ಮನೆ ಮನೆಗೆ ನೀರು ಹೋಗ್ತಾ ಇದೆ. ಐ ಡೋಂಟ್ ನೋ ವೈ ಆ್ಯಂಡ್ ಹೌ ಅಂತ.